ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆಶ್ರಯದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ದಕ್ಷಿಣ ಕನ್ನಡ ಇದರ ವತಿಯಿಂದ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಕೈಬಿಡುವಂತೆ ಒತ್ತಾಯಿಸಿ ಬಂಟ್ವಾಳ ತಾಲೂಕು ಆಡಳಿತ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಯಿತು. ವ್ಯವಸ್ಥೆಗಳನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದಾಗ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಅವರಿಗೆ ಗಮನಕ್ಕೆ ಹೋಯಿತು. ಅವರೊಂದು ಮಾತನ್ನು ಹೇಳಿದ್ರು, ಅದನ್ನೀಗ ಕೆಲವು ತಪ್ಪಾಗಿ ಅರ್ಥೈಸಿಕೊಡ್ತಾರೆ. ದೇಶದಲ್ಲಿ 100 ರೂಪಾಯಿ ಬಿಡುಗಡೆ ಮಾಡಿದ್ರೆ ಅದು ಪಂಚಾಯತಿಗೆ ಮುಟ್ಟುವಾಗ 10 ರೂಪಾಯಿ ಆಗಿ ಮುಟ್ಟುತ್ತದೆ. ಅವ್ರು ಹೇಳಿದ್ದು ಹೌದು, ಮುಟ್ಟುತ್ತದೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತೇಳಿ ಪಂಚಾಯತ್ಗೆ ತಿದ್ದುಪಡಿಯನ್ನು ತರಬೇಕು. ಎಲ್ಲ ಅಧಿಕಾರ ಕೇಂದ್ರೀಕೃತ ಆಗಬಾರ್ದು, ಪಂಚಾಯತಿಗಿದ್ರು ಅದಕ್ಕೆ ವಿಕೇಂದ್ರೀಕರಣ ಅಂತ ಹೇಳುವಂಥದ್ದು ಮಾತು. ವಿಕೇಂದ್ರೀಕರಣದ ಪರಿಕಲ್ಪನೆಗೆ ಒಂದು ಮೂಲ ಶಕ್ತಿ ಅಂತ ಹೇಳಿದ್ರೆ ಅದು ರಾಜೀವ್ ಗಾಂಧಿ ಅವರು ಅಂತ ಹೇಳ್ತಕ್ಕಂಥ ಮಾತನ್ನು ಬಹಳ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರ ಆಸೆ, ಅವರ ಕನಸು, ಅವರ ಅಪೇಕ್ಷೆ ಪಂಚಾಯತ್ರಿಗೆ ತಿದ್ದುಪಡಿ ತರಬೇಕು. ಕೇಂದ್ರ ಸರ್ಕಾರ ದುಡ್ಡು ಬಿಡುಗಡೆ ಮಾಡುವುದಲ್ಲ. ನಾನು ಮೊದಲು ಶಾಸಕನಾಗಿದ್ದಾಗ ಒಂದು ಅನುಭವವನ್ನು ನಾನು ಹೇಳ್ತೀನಿ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 2 ವಿಶೇಷ ತಹಸೀಲ್ದಾರ್, ಒಂದು ಕಂದಾಯಕ್ಕೆ ವಿಶೇಷ ತಹಸೀಲ್ದಾರು, ಇನ್ನೊಂದು ಡೆವಲಪ್ಮೆಂಟ್ಗೆ ವಿಶೇಷ ತಹಸೀಲ್ದಾರ್. ನೆನಪುಂಟ? ನಾನು ಕೇಳ್ತೇನೆ. ಅಭಿವೃದ್ಧಿಗೆ ಒಬ್ಬ ವಿಶೇಷ ತಹಸೀಲ್ದಾರ್, ವಿಶೇಷ ಜಿಲ್ಲಾಧಿಕಾರಿ ಮತ್ತು ಕಂದಾಯಕ್ಕೆ ಅಲ್ಲ ಸುಭಾಷ್, ನೆನಪುಂಟ? ಅಂತ ಸಂದರ್ಭದಲ್ಲಿ ನಾನು ಅಭಿವೃದ್ಧಿಗಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಅಳೆದಾಡಿ ನನಗೂ ಸುಸ್ತಾಗಿತ್ತು. MLA ಆಗಿ ಆ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಒಂದು ರಸ್ತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಷ್ಟಗಳ ಅಡಿಯಲ್ಲಿ ಸುಧಾರಣೆಗಳು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ಸುಧಾರಣೆ ಆಗಿ. ಆದರೆ ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ ತಿದ್ದುಪಡಿ 73-70 ತಿದ್ದುಪಡಿ ಏನು ಲೋಕಸಭೆಯಲ್ಲಿ ಮಂಡನೆ ಮಾಡಿದರು. ನಿಮಗೆ ಅದು ಗೊತ್ತಿರಬೇಕು. ಯಾಕೆಂತ ಹೇಳಿದ್ರೆ ಇವತ್ತು BJP ಅವರು ದೊಡ್ಡಸ್ತಿಗೆ ಮಾತಾಡ್ತಾರೆ. ಅವರಿಗೆ ಹೇಳಬೇಕಾಗಿದೆ, ಇವತ್ತು ಪಂಚಾಯತ್ ರಾಜ್ ತಿದ್ದುಪಡಿಯನ್ನು ಮಂಡನೆ ಮಾಡಿದಾಗ ಅದು ಪಾಸ್ ಆಗಲಿಲ್ಲ ರಾಜೀವ್ ಗಾಂಧಿಯ ಕಾಲದಲ್ಲಿ. ಯಾಕೆಂದ್ರೆ ಬಹುಮತದ ಕೊರತೆಯಿಂದಾಗಿ. ಅವರ ಪಕ್ಷದ ಕಾರ್ಯಕರ್ತರಿದ್ದಾರಲ್ಲ, ಅವರ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ, ನಾನು ಅವರಿಗೆ ಈ ಸಭೆಯಿಂದನೇ ಇಲ್ಲಿಂದ ಒಂದು ಸಾಕ್ಷಾತ್ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಇಷ್ಟು ದ್ರೋಹವನ್ನ ಮಾಡಿ ಆದ ಮೇಲೂ ಸಹಿತ ನಮೋ 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 ಅಂತಿದ್ದೀರಲ್ಲ, ನಿಮಗೆ ನಂದೊಂದು ದೊಡ್ಡ ನಮೋ ನಮಃ. ಯಾಕೆ ಅಂತ ಹೇಳಿದ್ರೆ ಇಷ್ಟು ರೀತಿಯ ಅಂಧಾಭಿಮಾನವನ್ನು ತೋರಿಸ್ಲಿಕ್ಕೆ ಯಾವ ಚಿತ್ರನಟರಿಗೂ ಇಂಥ ಅಭಿಮಾನ ಇರಲಿಕ್ಕೆ ಸಾಧ್ಯ. ರೈಗಳು ಹೇಳ್ತಿದ್ದಾರೆ, ಅವರ ದೃಷ್ಟಿಯಲ್ಲಿ ನಮೋ ಅಂದ್ರೆ ನರೇಂದ್ರ ಮೋದಿಗೆ ಹೇಳ್ತಾ ಇದ್ರು. ಆದ್ರೆ ಭಾರತೀಯರೆಲ್ಲರ ದೃಷ್ಟಿಯಿಂದ ಇದು ನಮಗೆ ಮೋಸ ಅನ್ನುವಂಥದ್ದು ಈಗ ಅರ್ಥ ಆಗ್ತಾ ಇದೆ ಅನ್ನುವಂಥದ್ದು. ಭಾರತೀಯರೆಲ್ಲರಿಗೂ ಸಹಿತ ನಮಗೆ ಮೋಸ ಆಗ್ತಿದೆ. ಮೊನ್ನೆ ನನ್ನ ಒಬ್ಬ ಕಾಫಿ ತೋಟವನ್ನು ಹೊಂದಿರತಕ್ಕಂಥ ನನ್ನ ಗೆಳೆಯ ದೀಪಕ್ ನನ್ನ ಆಫೀಸಿನ ಪಕ್ಕದಲ್ಲೇ ಕೊಪ್ಪದ TAPCMS ಇರೋದು. ನಾನು ಕಾರ್ ನಿಲ್ಲಿಸ್ಲಿಕ್ಕೆ ಹೋಗ್ತಿದ್ದೇನೆ, ಓಯ್ ಸುಧೀರಣ್ಣ ಚೂರು ಬನ್ನಿ ಇಲ್ಲಿ ಅಂತ. ಏನು ಕೇಳಿದೆ ನಾನು, ಅಲ್ಲ ಮಾರ್ರೆ, 1 ವಾರದ ಹಿಂದೆ ಗೊಬ್ಬರ ತಗೊಂಡೋಗಿದ್ರೆ 2 ಲಕ್ಷ ದುಡ್ಡು ಉಳಿತಿತ್ತು ಮಾರ್ರೆ, 1 ವಾರಕ್ಕೆ 2 ಲಕ್ಷ ಜಾಸ್ತಿ ಮಾಡಿದ್ದಾರೆ, ಏನ್ ಕತೆ ಅಂತ. ಅಲ್ಲಿ ಒಬ್ಬ BJP ಅಭಿಮಾನಿ ಒಬ್ರು ಇದ್ರು, ರಸಗೊಬ್ಬರದವನು, ಅವರು ಖರೀದಿ ಮಾಡ್ಲಿಕ್ಕೆ ಬಂದ. ಅವ್ರು ತಕ್ಷಣನೇ ಬಂದು ಕೇವೆಟ್ಟಿ ಹಾಕಿ, ಆಯ್ತಪ್ಪ ನನ್ನದು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯುದ್ಧದ ಭೀತಿಯ ಸಂದರ್ಭದಲ್ಲಿ ಹೀಗೆಲ್ಲ ಆಗೋದು ಭಾರಿ ಸಹಜ ಅಂತ ಹೇಳಿದರು. ನಾನು ಹೇಳಿದೆ, ಈ ಯುದ್ಧದ ಕಾರ್ಮೋಡ ಅನ್ನೋದು, ಜಗತ್ತಿನಲ್ಲಿ ಆರ್ಥಿಕ ಹಿಂಜರಿತ ಅನ್ನೋದು ಯಾವುದೋ ಈ ಕಾಲದಲ್ಲಿ ಬಂದು ಒಕ್ಕರಿಸಿದ ಸಮಸ್ಯೆ ಅಲ್ಲ. ಚೀನಾ, ಇರಾನ್ ಮತ್ತು ಇರಾಕಿಗೆ ದಶಕಗಳ ಕಾಲ ಯುದ್ಧ ಆದರೂ ಸಹಿತ ಭಾರತ ತನ್ನ ರಾಜತಾಂತ್ರಜ್ಞವನ್ನು ಬಳಸಿದ್ದರ ಕಾರಣಕ್ಕಾಗಿ ನಮ್ಮ ಆರ್ಥಿಕ ಸಮಸ್ಯೆ ಉಂಟಾಗಿರಲಿಲ್ಲ. ನಮಗೆ ನಿಮ್ಮೂರಿನಲ್ಲಿ ಅಡಿಕೆ ಮರಕ್ಕೆ ಕಾಪರ್ ಸಲ್ಫೇಟ್ ಬಳಸ್ತೀರಿ, ಮೈಲ್ತುತ್ತವನ್ನು ಬಳಸ್ತಿದ್ದೀರಿ. ಇವತ್ತು ಮೈಲ್ತುತ್ತದ ರೇಟು 580 ರೂಪಾಯಿ ಆಗಿದೆ, 580 ರೂಪಾಯಿ ಆಗಿದೆ. ನಮ್ಮ ಇಲ್ಲಿಯ ಬ್ರಿಜೇಶ್ ಚೌಟ್ರಿಗೆ ಇದು ಸಮಸ್ಯೆ ಅಲ್ವಾ? ಅವರಿಗೆ ಯುದ್ಧ ಬಂದಿತ್ತು, ಒಂದು ನೆಪ ಜಾಸ್ತಿ ಮಾಡಲಿಕ್ಕೆ ಅವ್ರಿಗೆ ಕಾರಣ ಆಗಿತ್ತು. ಆರ್ಥಿಕ ಪರಿಸ್ಥಿತಿ ಹಿಂಜರಿತ ಆಗಿತ್ತು. ನನಗೆ ಅವರು ಬೆಂಗಳೂರಿಗೆ ಬಂದರು, ನಮ್ಮ ಗ್ರಾಚಾರ ನೋಡಿ, ಅವರು ಬೆಂಗಳೂರಿಗೆ ಬಂದು ಜನರನ್ನು ಬೆದರಿಸಿದ ರೀತಿ. ಡಿಲಿಮಿಟೇಷನ್ನಿನ ಪ್ರಕ್ರಿಯೆಯ ಒಳಗೆ ಮಹಿಳಾ ಮೀಸಲಾತಿಯನ್ನು ಸೇರಿಸಿರತಕ್ಕಂಥದ್ದು ಕಾನೂನುಬದ್ಧವಲ್ಲ, ನಿಯಮಬದ್ಧವಲ್ಲ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ವಿರೋಧ ಮಾಡಿದ್ದು. ಈ ದೇಶದಲ್ಲಿ ಮೊದಲ ಮಹಿಳಾ ರಾಷ್ಟ್ರಪತಿಯನ್ನು ಮಾಡಿದ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ಸಿಗೆ. ಈ ದೇಶದಲ್ಲಿ ಮೊದಲ ಮಹಿಳಾ ಮುಖ್ಯಮಂತ್ರಿಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ಸಿಗೆ. ಅಂಗನವಾಡಿಗೆ ಗಂಡಸರಿಗೆ ಕೆಲಸ ಕೊಡಬಾರ್ದು, ಅಲ್ಲಿ ಹೆಣ್ಮಕ್ಳೇ ಕೆಲಸ ಮಾಡಬೇಕು ಅಂತ ಕಾಯ್ದೆಯನ್ನು ತಂದು ಹೆಣ್ಮಕ್ಳು
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನೇ ವಿಶ್ವದ ಎಲ್ಲೂ ಇಲ್ಲದ ರೀತಿಯ ಒಂದು ಇಲಾಖೆಯನ್ನು ಸ್ಥಾಪಿಸಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ಸಿಗೆ. ಈಗಲೂ ಸಹಿತ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಕೊಡಬೇಕು ಅನ್ನೋದಕ್ಕೆ ಕಾಂಗ್ರೆಸ್ ಪ್ರಬಲವಾಗಿ ಜೊತೆಗಿರುತ್ತೆ. ಪಂಚಾಯತ್ ರಾಜ್ ತಿದ್ದುಪಡಿಯನ್ನು ತಂದು ನಮ್ಮ ಕಮಲಕ್ಕ, ಬಿಜೆಪಿಯ ಕಮಲಕ್ಕ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ. ಆವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಇರುವಂತ ಪರಿಸ್ಥಿತಿಯ ಬಗ್ಗೆ ಅಥವಾ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಯಾವ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆ ಇವತ್ತು ಆ ವ್ಯತ್ಯಾಸ ಆಗಿದೆ, ನಾವು ಅದನ್ನು ಯಾವ ರೀತಿ ಎದುರಿಸಬೇಕಾಗಿದೆ ಎಂಬುದನ್ನು ನಾನು ಇವತ್ತು ಎಲ್ಲ ನಾವು ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೆ. ಅಧಿಕಾರಕ್ಕೂ ಬಂದಾಗ ಬಿಜೆಪಿ ದಾಖಲೆ ದಾದ ಪಂಡೇರ್ ಪಂಡ ಇನಿ ಧರ್ಮ ಜಾತಿ ಮಂತೊಂದು ಮುಗ್ಲು ಅಧಿಕಾರಕ್ಕೆ ಬತ್ತೇರು. ನಮ್ಮ ಪಕ್ಷ ಏಪಲ ಅಭಿವೃದ್ಧಿನ ಪತ್ತೊಂದು ನಮ್ಮ ದುಂಬು ಬತ್ತ ಅಂಚಿನ ಈ ಸಂದರ್ಭಡು ಇನಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬರ್ಪುನಂಚಿನ 15ನೇ ಹಣಕಾಸು ಪನ್ಪುನ ಮಲ್ಲ ಒಂಜಿ ಆ ಫಂಡ್ ಇನಿ ಪಂಚಾಯತ್ಲಿಗೆ ಬರೊಂದಿಜ್ಜಿ ಮುರಣಿಯಾನ ಸಿಎಸ್ಲ ಅಂಕಿ ಅಂಶಕ್ಕೆ ಏನಾಗ ಇನಿ ಮಸ್ತ್ ಈ ಫಂಡ್ ಕಡಿತಾ ಅದೇ ಇನಿ ಪ್ರತಿ ಒಂಜಿ ಗ್ರಾಮ ಪಂಚಾಯತ್ ಸದಸ್ಯಗಳ ಆ ಎಂಚಿನ ಒಂಜಿ ಅನುದಾನನ ಕೊರ್ರೆ ಹೊಂದಿತ್ತಂಡೆ ಇನಿ ಅವು ಜನಕ್ಲೆಗೆ ಕೊರಿಯರ್ ಹೊಂದಿಜ್ಜಿನ ಪನ್ಪುನ ಬೇನೆ ಇನಿ ಪ್ರತಿ ಒಂಜಿ ಹಂತೋಡ್ಲ ಇನಿ ಜನಕ್ಲೆಗೆ ಆತಂಡೆ. ರೋಡಿಗೆ ಕೇಳ್ತೀರಿ, ರಸ್ತೆಗೆ ವಿದ್ಯುತ್ ಇದಕ್ಕೆ ಕೇಳ್ತೀರಿ, ಸ್ಟ್ರೀಟ್ ಲೈಟ್ಗೆ ನೀರಿಗೆ ಕೇಳ್ತೀರಿ, ಅನುದಾನ ಇಲ್ಲ ಹೇಳ್ತಾರೆ ಪಿಡಿಒ ಅವರು. ನೀವು ಹೌದು ಅವು ಕೂಡ ಅವು ಗ್ಯಾರಂಟಿಗೆ ಹೋಗ್ತು ಕಾಸು, ಗ್ಯಾರಂಟಿಗೆ ಗೌರ್ಮೆಂಟ್ ಇಟ್ಟು ಕಾಸು ಇಜ್ಜಿ ದಿವಾಳಿ ಆತೇನು ನಿಕ್ಲಿಗೆ ಹೋಗ್ಬಿಡು ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಈ ರಾಜ್ಯಕ್ಕೆ 2100 ಕೋಟಿ ಅನುದಾನ 15ನೇ ಹಣಕಾಸಿನಲ್ಲಿ ಕೊಟ್ಟಿಲ್ಲ. ಇದು ಬಿಜೆಪಿ ಅವರು ಇವತ್ತು ತಿಳಿದುಕೊಳ್ಬೇಕು. ಆ ಅನುದಾನ ಇವತ್ತು ಕೊಡದಿದ್ದರಿಂದ ನಿಮ್ಮ ಪಂಚಾಯಿತಿಗೆ ಇವತ್ತು ಅನುದಾನದಲ್ಲಿ ಏನಾಗಿದೆ, ತೊಡಕಾಗಿದೆ, ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ.